ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ಟೊಮ್ಯಾಟೊ ಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾವು ಇದನ್ನು ಸ್ವಲ್ಪ ಜಜ್ಕೋಬೇಕಾಗತ್ತೆ. ಏನೇನೆಂದರೆ ಚಕ್ಕೆ, ಲವಂಗ, ಮೆಣಸು, ಬೆಳ್ಳುಳ್ಳಿ, ಶುಂಠಿ ಇದನ್ನೆಲ್ಲ ಚೆನ್ನಾಗಿ ಈ ಥರ ಜಜ್ಕೊಳ್ಳಿ. ಈ ಹದಕ್ಕೆ ಬಂದಿರಬೇಕಾಗಿರುತ್ತೆ. ಜಾಸ್ತಿ ನುಣ್ಣಗೇನು ಮಾಡ್ಕೊಳ್ಳೋಕೆ ಹೋಗಬೇಡಿ, ಈ ಥರ ಬಂದಿದ್ರೆ ಸಾಕು. ಸೊ ಈಗ ಇನ್ನೊಂದು ಕಡೆ ಕುಕ್ಕರ್ನಲ್ಲಿ ಒಂದು 5 to 6 ಸ್ಪೂನ್ಸಷ್ಟು ಆಯಿಲ್ ಹಾಕ್ಕೊತಿದ್ದೀನಿ. ಇದು ನಾನು ಫಸ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇದು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊತಿದ್ದೀನಿ, ಒಂದು 2 to 3 ಟೇಬಲ್ ಸ್ಪೂನ್ಸಷ್ಟು. ಅದಕ್ಕೆ 3 to 4 ಅಥವಾ 4 to 5 ಅಷ್ಟು ಪಲಾವ್ ಎಲೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಚಕ್ಕೆ ಮತ್ತು ಸ್ಟಾರ್ಸ್ ಮತ್ತು ಮರಾಠಿ ಮೊಗ್ಗು, ನೀವೇನೇನು ಗ್ರೈಂಡ್ ಮಾಡ್ಕೊಂಡ್ರಿ ಅಲ್ವಾ ಅದನ್ನೆಲ್ಲ ಕೂಡ ಸ್ವಲ್ಪ ಸ್ವಲ್ಪ ಇಲ್ಲಿ ಹಾಕ್ಕೋಬೋದು, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕ್ಕೆ ಅಷ್ಟೇ. ಸೊ ಈಗ ಅದ್ರ ಜೊತೆಗೆ ನಾನು ಸಣ್ಣದಾಗಿ ಹಚ್ಕೊಂಡಿರುವಂತಹ ಆನಿಯನ್ಸ್ ಹಾಕ್ಕೋತಿದ್ದೀನಿ, 2 ತೊಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಸ್ವಲ್ಪ ರೆಡ್ ಕಲರ್ ಬರಬೇಕು, ಅದು ಆಗ್ತಾ ಇರಲಿ. ಹಾಗೆಯೇ ನಾನು ಸ್ವಲ್ಪ ಬಟಾಣಿ ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಗೊಂಡಿದ್ದೆ. ಟೊಮ್ಯಾಟೊ ಬಾತ್ಗೆ ನೀವು ಬಟಾಣಿ ಕೂಡ ಆ್ಯಡ್ ಮಾಡಿದ್ರೆ ಅದರ ಟೇಸ್ಟೇ ಇನ್ನೂ ಬೇರೆ ಲೆವೆಲ್ ಹೋಗುತ್ತೆ. ಸೊ ಇದಾಗಿದ ನಂತರ ನಾನು ಏನೇನು ಜಜ್ಕೊಂಡಿದ್ದೆ ಅಲ್ವಾ ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ಈಗ ಇಲ್ಲಿ ನೀವು ನೋಡ್ತಿರ್ಬೋದು, ಹೀಗೆ ಸಣ್ಣ ಉರಿನಲ್ಲಿ ನಾನು ಫ್ರೈ ಮಾಡ್ಕೋತಿದ್ದೆ. ಅದರ ಜೊತೆಗೆ ಉದ್ದುದ್ದ ಕಟ್ ಮಾಡ್ಕೊಂಡಿರುವಂತಹ ಮೆಣಸಿನ್ಕಾಯಿ ಒಂದು 4 to 5 ಅಷ್ಟು, ಹಾಗೆ ಸ್ವಲ್ಪ ಕರಿಬೇವು, ಇದನ್ನೆಲ್ಲ ಹಾಕಿ ಹಾಗೆ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ ಈ ಹದಕ್ಕೆ ಬಂದಿರುತ್ತೆ. ಈಗ ಟೊಮ್ಯಾಟೊ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಬಾತ್ ಆಗಿರೋದ್ರಿಂದ ನಾನೊಂದು 6 to 7 ಟೊಮ್ಯಾಟೋಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಕೆಲವೊಬ್ಬರು ಗ್ರೈಂಡರಲ್ಲೂ ಹಾಕಿ ಅದರ ರಸ ಹಾಕ್ತಾರೆ, ಬಟ್ ಅದು ಚೆನ್ನಾಗಿರಲ್ಲ ಆ್ಯಕ್ಚುಲಿ ನನ್ನ ಪ್ರಕಾರ. ಬಟ್ ನಿಮ್ಗೆ ಅದೇ ಇಷ್ಟ ಆದರೆ ನೀವು ಅದು ಕೂಡ ಮಾಡ್ಕೋಬೋದು. ನಾನು ಡೈರೆಕ್ಟ್ ಟೊಮ್ಯಾಟೊ ಕಟ್ ಮಾಡಿ ಇಲ್ಲಿ ಹಾಕ್ತಿದ್ದೀನಿ. ಇದಾಗಿದ ನಂತರ ಸ್ವಲ್ಪ ಅರಿಶಿನ ಒಂದು 1/2 ಸ್ಪೂನಷ್ಟು, ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಇದನ್ನು ಹಾಕಿ ಇನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ ಸ್ವಲ್ಪ ಸ್ವಲ್ಪ ಬೇಯ್ತಾ ಬಂದಿದೆ. ಈಗ ನಾನು ಮೀಡಿಯಮ್ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಹಾಗೆ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಲೈಕ್ 3/4 ಸ್ಪೂನು ಅಥವಾ 1 ಟೇಬಲ್ ಸ್ಪೂನ್ ನೀವು ಹಾಕ್ಕೋಬೋದು. ಸೊ ನಾನಿವಾಗ ಇಲ್ಲಿ 6 ಗ್ಲಾಸಸ್ ಅಷ್ಟು ನೀರು ಹಾಕ್ಕೋತಿದ್ದೀನಿ. ಏನಕ್ಕಂದರೆ ನಾನು 3 ಗ್ಲಾಸಸ್ ಅಕ್ಕಿ ಇಟ್ಕೊತಿದ್ದೀನಿ, ಆದ್ದರಿಂದ ಡಬಲ್ ಆಗುವಷ್ಟು ನೀರು ಹಾಕ್ಕೊತಿದ್ದೀನಿ. ಸೊ ನೀವಿಲ್ಲಿ ನೀರೆಲ್ಲ ಹಾಕ್ಕೊಂಡಿದ ಮೇಲೆ ಒಂದು ಸಲ ಉಪ್ಪು ಟೇಸ್ಟ್ ಮಾಡಿ, ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ. ಇನ್ನೂ ಸ್ವಲ್ಪ ಏನಾದರೂ ಬೇಕಂದರೆ ಆಗ ಹಾಕ್ಕೋಬೋದು ನೀವು. ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಕೂಡ ನೀವು ನೋಡ್ಬೋದು ಟೇಸ್ಟು. ಮತ್ತು ನೀವು ಅಕ್ಕಿ ಹಾಕಿದ ಮೇಲೂ ಕೂಡ ಒಂದು ಸಲ ಟೇಸ್ಟ್ ನೋಡಿ, ಏನಕ್ಕಂದರೆ ಆವಾಗ ಸ್ವಲ್ಪ ಖಾರ ಮತ್ತು ಉಪ್ಪು ಮ್ಯಾಚ್ ಆಗಬೇಕಲ್ವ ಅಕ್ಕಿ ಹಾಕಿದ ನಂತರ ಕೂಡ. ಸೊ ಅದರಿಂದ ಇದು ಯಾವಾಗ ಕುದಿಯೋಕ್ಕೆ ಬರುತ್ತೆ ಅಲ್ವಾ ಆ ಟೈಮಲ್ಲಿ ನೀವು ಅಕ್ಕಿ ಹಾಕ್ಕೊಬೇಕಾಗುತ್ತೆ. ನಾನಿಲ್ಲಿ 3 ಗ್ಲಾಸಸ್ ಅಷ್ಟು ಹಾಕ್ಕೊತಿದ್ದೀನಿ. ಈ ಥರ ಹಾಕ್ಕೊಂಡ್ಬಿಟ್ಟ ಮೇಲೆ ಸ್ವಲ್ಪ ಹಾಗೆ ಫ್ರೈ ಮಾಡಿ ನೀವು ಟೇಸ್ಟ್ ನೋಡಿ ಎಲ್ಲ ಕರೆಕ್ಟಾಗಿದೆಯೋ ಇಲ್ಲೋ ಅಂತ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಏನಾದರೂ ಕಡಿಮೆ ಇದೆ ಅಂದರೆ ನೀವು ಆ ಕ್ಷಣಕ್ಕೆ ಮಿಕ್ಸ್ ಮಾಡಿಬಿಡ್ಬೋದು. ಖಾರ ಆಗಿರಲಿ ಅಥವಾ ಸಾಲ್ಟ್ ಆಗಿರಲಿ ನಿಮ್ಗೆ ಗೊತ್ತಿರುತ್ತಲ್ವ. ಈಗ ನಾನು ಇದನ್ನು ಮುಚ್ಚಿ ಇಟ್ಟಿದ್ದೀನಿ. 3 ವಿಸಿಲ್ಸ್ ಬಂದ ಮೇಲೆ ನಾನು ಇದನ್ನು ಓಪನ್ ಮಾಡ್ತೇನೆ. ಆಗ ನನಗೆ ಬಂದಿರುವಂತಹ ರಿಸಲ್ಟ್ ಇದು. ಎಷ್ಟು ಟೇಸ್ಟಿ ಆಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೂಡ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ.